ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20 ಗಂಟೆ ಕಳೆದರೂ ಕೂಡ ಇನ್ನೂ ರಕ್ಷಣಾ ಕಾರ್ಯ ಸಾಧ್ಯ ಆಗಿಲ್ಲ. ಅಲ್ಲಿ ಸುರಂಗದ ಬಳಿಗೆ 8 ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ 20 ಗಂಟೆಯಿಂದ ನಿರಂತರವಾಗಿ. SDRF ಹಾಗೆ NDRFನವರು ನಡೆಸ್ತಾನೆ ಇದ್ದಾರೆ. ಆದರೆ ಈಗ ಕಾರ್ಮಿಕರ ಪತ್ತೆ ಇಲ್ಲ. ಮಣ್ಣು ಕುಸಿತ ಆಗಿರೋದ್ರಿಂದಾಗಿ ಸುರಂಗದ ಒಳಗೆ ಹೋಗುವಂಥ ಮಾರ್ಗ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಇನ್ನು ಸುರಂಗದ ಒಳಗಡೆ ಹೋಗೋಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಅಲ್ಲಿ ಏನೋ ನಿರಂತರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂದಿನ ಆಪರೇಷನ್ಗೆ ಯೋಜನೆಯನ್ನು ತಂಡಗಳು ರೂಪಿಸ್ತಾ ಇದ್ದಾವೆ. ಸುರಂಗದ ಒಳಗೆ ಕೆಲಸ ಮಾಡ್ತಿದ್ರು ಸುಮಾರು 60 ಜನ ಕಾರ್ಮಿಕರು ಅಪಾಯದ ಮುನ್ಸೂಚನೆ ಅರಿತು ಬಚಾವಾಗಿದ್ದಾರೆ. ಉಳಿದಂಥ ಕಾರ್ಮಿಕರು ಇನ್ನು 8 ಜನ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಉಳಿದಂಥ 8 ಜನಕ್ಕೆ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಕಾರ್ಮಿಕರನ್ನು ಈಗ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ನೋಡಿ, ಇದೇ ಶ್ರೀಶೈಲಂ ಒಂದು ಮಾರ್ಗ ಏನಿದೆ ನೋಡಿ, ಸಾಕಷ್ಟು ರೀತಿ ಟೆಕ್ನಾಲಜಿ ಬಳಸಿ ಕಾರ್ಮಿಕರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವು ಈ ಕಾಶಿ ಒಂದು ಹೈವೇ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾಗಿ ಸುರಂಗ ಮಾರ್ಗ ಕುಸಿದಿತ್ತು. ಬಟ್ ಅದೃಷ್ಟವಶಾತ್ ಎಲ್ಲರೂ ಕೂಡ ಅಪಾಯದಿಂದ ಅಲ್ಲಿ ಪಾರಾಗಿದ್ದರು. ಅದೇ ರೀತಿ ಇಲ್ಲಿ ಎಲ್ಲ ಟೆಕ್ನಾಲಜಿಯನ್ನು ಬಳಸಿ 8 ಕಾರ್ಮಿಕರನ್ನ ರಕ್ಷಣೆ ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇನ್ನು ಹೆಚ್ಚಿನ ರಕ್ಷಣಾ ಪಡೆಗಳನ್ನು ಕೂಡ ಈಗ ಕಾರ್ಯಾಚರಣೆಗೆ ಕಳಿಸ್ಕೊಳ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಎಲ್ಲೋ ಒಂದು ಕಡೆ ಅಲ್ಲಿ ಒಳಗಡೆ ಹೋಗಲಿಕ್ಕೆ ನುಸುಳಲಿಕ್ಕೆ ಒಂದೇ ಮಾರ್ಗ ಇರೋದ್ರಿಂದಾಗಿ ಅದು ಕೂಡ ಕ್ಲೋಸ್ ಆಗಿದೆ. ಸುಮಾರು 3-3.5 ಮೀಟ್ರು ಸುರಂಗ ಅಲ್ಲಿ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದು ದುರಂತ ನೋಡ್ತಾ ಹೋಗೋದಾದರೆ, ಶ್ರೀಶೈಲಂ ಎಡದಂಡೆ ಕಾಲುವೆಯ ಯೋಜನೆಯ ಸುರಂಗದ ಒಂದು ಭಾಗ ಈಗ ಕುಸಿತ ಆಗಿಬಿಟ್ಟಿದೆ. ತೆಲಂಗಾಣದ ನಾಗರ್ ಕರ್ನೂಲ್ ಜಿಲ್ಲೆಯಲ್ಲಿ ಈ ಕಾಮಗಾರಿ ನಡೀತಾ ಇತ್ತು. ಎಡದಂಡೆ ಕಾಲುವೆ ಇದು. ಅಂದರೆ ರೈತರಿಗೆ ಅನುಕೂಲ ಆಗಲಿ, ಅವ್ರ ಬೆಳೆಗಳಿಗೆ ನೀರು ಹಾಯಿಸ್ಕೊಳ್ಳಿಕ್ಕೆ ನಾಗರ್ ಕರ್ನೂಲ್ ಜಿಲ್ಲೆಯಲ್ಲಿ ಕಾಮಗಾರಿ ನಡೀತಾ ಇತ್ತು ತೆಲಂಗಾಣ ರಾಜ್ಯದಲ್ಲಿ. ಇನ್ನು ಸುರಂಗದ ಪ್ರವೇಶ ದ್ವಾರದ ಒಳಗೆ 14 ಕಿಲೋಮೀಟರ್ ದೂರದಲ್ಲಿ ಈ ಅವಘಡ ನಡೆದಿದೆ. ಅಂದರೆ 14 ಕಿಲೋಮೀಟರ್ ದೂರ ಇದ್ದಾರೆ. ಸುಮಾರು 3 ಮೀಟರ್ನಷ್ಟು ಸುರಂಗದ ಚಾವಣಿ ಕುಸಿದು ಬಿದ್ದುಬಿಟ್ಟಿದೆ. 3 ಮೀಟರ್ನಷ್ಟು ಸಿಲುಕಿರುವಂಥ ಕಾರ್ಮಿಕರ ರಕ್ಷಣೆಗಾಗಿ ಈಗ ಸೇನೆಯ ಕಾರ್ಯಪಡೆ ಆಗಮಿಸಿದೆ. ನಿರಂತರವಾಗಿ ಆಪರೇಷನ್ ನಡೆಸ್ತಾ ಇದ್ದಾರೆ. ಉತ್ತರಾಖಂಡ್ ಸುರಂಗ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥ ತಜ್ಞರ ಸಹಾಯ ನೋಡಿ, ಆಗಲೇ ಹೇಳ್ತಿದ್ದೆ, ಉತ್ತರಾಖಂಡ್ ಹೈವೇ ಏನಿತ್ತಲ್ವ ಅಲ್ಲಿ ಕೂಡ ಇದೇ ರೀತಿ ಅವಘಡ ಆಗಿತ್ತು. ಬಟ್ ಅಲ್ಲಿ ಎಲ್ಲರೂ ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿತ್ತು. ತೆಲಂಗಾಣದ CM ರೇವಂತ್ ರೆಡ್ಡಿ ಜೊತೆಗೆ ಪ್ರಧಾನಿ ಮೋದಿ ಮಾತುಕತೆ ಕೂಡ ನಡೆಸಿದ್ದಾರೆ. ಮತ್ತು ಕೇಂದ್ರ ಸಚಿವ ಭೂವಿಜ್ಞಾನ ಸಚಿವ ಕಿಶನ್ ರೆಡ್ಡಿ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಬಟ್ ಈಗ ಉತ್ತರಾಖಂಡದಲ್ಲಿ ಹೇಗೆ ಈ ಅವಘಡ ಆಗಿತ್ತೋ ಅಲ್ಲಿ ಯಾರು ಕೆಲಸವನ್ನು ಮಾಡಿದರೋ ಅಲ್ಲಿ ವಿದೇಶಿ ತಜ್ಞರನ್ನು ಕೂಡ ಕರೆಸಲಾಗಿತ್ತು. ಬಟ್ ಅದೇ ರೀತಿಯಾಗಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಸಲಹೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಏನಿದ್ದಾರೆ ತೆಲಂಗಾಣ CM, ಅವ್ರ ಜೊತೆ ಕೂಡ ಪ್ರಧಾನಿ ಮೋದಿ ಮಾತುಕತೆ ನಡೆಸಿ ಮಾಹಿತಿನ ಪಡೆದುಕೊಂಡಿದ್ದಾರೆ. ಎಲ್ಲರೂ ಬದುಕಿ ಬರಲಿ ಅಂಥೇಳಿ ಈ ಪ್ರಾರ್ಥನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. 14 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಪ್ರವೇಶ ದ್ವಾರದಿಂದ ಸುಮಾರು 3 ಮೀಟರ್ನಷ್ಟು ಈಗ ಆ ಸುರಂಗ, ಕಾಲುವೆ ಸುರಂಗ ಕುಸಿದಿದೆ. ಆ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಬಹಳ ದಿನಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಅಂದರೆ ಮಧ್ಯಾಹ್ನದ ಹೊತ್ತಿಗೆ, ಅಂದರೆ ನಿನ್ನೆ ಆಗಿರುವಂಥ ಒಂದು ಘಟನೆ ಇದು. ಕರ್ನೂಲ್ ಜಿಲ್ಲೆಯ ದೊಮ್ಮಲಪೆಂಟ ಎಂಬಲ್ಲಿ ಆಗಿರುವಂಥ ಅವಘಡ ಇದು. ಶ್ರೀಶೈಲಂ ಅಣೆಕಟ್ಟಿನಿಂದ ಎಡದಂಡೆ ಕಾಲುವೆ ಕಾಮಗಾರಿಗಾಗಿ ಈ ಸುರಂಗವನ್ನು ನಿರ್ಮಿಸಲಾಗ್ತಾ ಇತ್ತು. ನೋಡ್ತಿದ್ದಂತೆ ಈ ರೀತಿಯಾಗಿ ಸುರಂಗ ಕುಸಿದು ಹೋಗಿದೆ. ಸುಮಾರು 3 ಮೀಟರ್ ಅಷ್ಟು ಸುರಂಗ ಕುಸಿದಾಗಿದೆ. 8 ಮಂದಿ ಸುರಂಗದೊಳಗೆ ಈಗ ಲಾಕ್ ಆಗಿಬಿಟ್ರು. ಒಟ್ಟು 60 ಜನ ಕೆಲಸ ಮಾಡ್ತಿದ್ರು. ಉಳಿದವರು ಮುನ್ಸೂಚನೆ ಸಿಕ್ಕಂಥ ಹಿನ್ನೆಲೆ ಹೊರಗಡೆ ಬಂದಿದ್ದಾರೆ. ಅಗ್ನಿಶಾಮಕ ದಳ ಆಗಿರ್ಬೋದು, ಹಾಗೆ SDRF NDRF ಅಲ್ಲೇ ಬಿಟ್ಟು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ.